ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಾಣಿ ವ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ನಮ್ಮನೆ ಹತ್ರ ಇರೋ ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ದೆ. ಹಾಗೆ ಇವತ್ತು ಕಾರ್ತಿಕ್ ಮಾಸದ ದೀಪಾರಾಧನೆ ಇಟ್ಕೊಂಡಿದ್ದಾರೆ. ಹಾಗೆ ಬೆಳಗ್ಗೆ ಎಲ್ಲ ಹೋಮ ಎಲ್ಲ ಮಾಡಿಸಿದ್ರು. ನಾನು ಹೋದಾಗ ಸುಮಾರು ಒಂದು 3:30 ಆಗಿತ್ತು ಅನಿಸುತ್ತೆ ಫ್ರೆಂಡ್ಸ್. ನೈಟೆಲ್ಲ ದೀಪೋತ್ಸವ ತುಂಬ ಚೆನ್ನಾಗಿರುತ್ತೆ. ದೀಪಗಳೆಲ್ಲ ಹಚ್ಚಿ ಹೆಣ್ಮಕ್ಳುಗಳು ತುಂಬ ಚೆನ್ನಾಗಿ ಸಂಭ್ರಮ ಪಡ್ತಾರೆ. ನೋಡ್ತಾ ಇರ್ಬೋದು ಎಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ದೀಪಗಳೆಲ್ಲ ಇಟ್ಟು ಅಲಂಕಾರ ಕೂಡ ಮಾಡಿದ್ದಾರೆ. ಸಾಯಂಕಾಲ ದೀಪ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಬೇಕಷ್ಟೆ. ನೋಡಿ, ನಮ್ಮ ಸಾಯಿಬಾಬಾ ದೇವರಿಗೂ ಕೂಡ ಎಷ್ಟು ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗ್ತಾ ಇದೆಯಾ? ನೋಡಿ, ದೀಪಗಳು ಸಹ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಸಾಯಂಕಾಲ ದೀಪ ಹಚ್ಚೋದು ಅಷ್ಟೇ ಬಾಕಿ. ನೋಡಿ, ಇಲ್ಲಿ ನಮ್ಮ ಸಾಯಿಬಾಬಾ ದೇವರು ಹಾಗೆ ಪಾದುಕೆಗಳಿದೆ. ಇಲ್ಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ವಾತಾವರಣ ಅಂತೂ. ಪ್ರತಿ ಗುರುವಾರ ಪ್ರಸಾದ ಕೂಡ ಇರುತ್ತೆ. ಹಾಗೆ ಈ ಕಡೆ ಬಂದರೆ ನೋಡಿ ಫ್ರೆಂಡ್ಸ್, ನಮ್ಮ ಕೆರೆ ಯಾವ ಥರ ಇದೆ ಅಂತ. ಬನ್ನಿ ಫ್ರೆಂಡ್ಸ್, ಈಗ ಒಳಗಡೆ ಹೋಗಿ ಒಳಗಡೆ ಏನೆಲ್ಲ ಇರುತ್ತೆ ಅಂತ ನೋಡ್ಕೊಂಬರೋಣ. ನೋಡಿ, ಇಲ್ಲಿ ಇದು ಏನಂತ ನಂಗೆ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ, ಇಲ್ಲಿ ಸಾಯಿಬಾಬಾ ದೇವರು ಫೋಟೋ ಇದೆ. ನೋಡಿ, ಇಲ್ಲಿ ಈಶ್ವರ ದೇವರು ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಎಷ್ಟು ದೊಡ್ಡದಾಗಿದೆ ನೋಡಿ. ಹಾಗೆ ಪಕ್ಕದಲ್ಲೆಲ್ಲ ದೀಪಗಳೆಲ್ಲ ಕೂಡ ಜೋಡಿಸಿದ್ದಾರೆ. ನೋಡಿ, ಇಲ್ಲೂ ಅಷ್ಟೇ ಎಷ್ಟು ಸಾಯಿಬಾಬಾ ಫೋಟೋಸ್ ಆಗಿರ್ಬೋದು, ವಿಗ್ರಹ ಆಗಿರ್ಬೋದು ಎಲ್ಲ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡಿ, ಇಲ್ಲೂ ಕೂಡ ದೀಪಗಳೆಲ್ಲ ಜೋಡಿಸಿದ್ದಾರೆ. ಅಶ್ವತ್ಥ ಕಟ್ಟೆ ಸುತ್ತಲೂ ದೀಪ ಎಲ್ಲ ಜೋಡಿಸಿದ್ದಾರೆ. ಹಾಗೆ ಈ ಕಡೆ ನೋಡಿ ಫ್ರೆಂಡ್ಸ್, ರಾತ್ರಿ ಪ್ರಸಾದ ಎಲ್ಲ ಕೊಡೋ ಜಾಗ ಇದು. ಗುರುವಾರ ಪ್ರತಿದಿನ ಪ್ರಸಾದ ಇರುತ್ತೆ. ನೋಡಿ, ಈಗ ಆಲ್ರೆಡಿ ಪ್ರಸಾದ ರೆಡಿ ಆಗ್ತಾ ಇದೆ. ಇವತ್ತು ರಾತ್ರಿಗೆ ತುಂಬ ಜನ ಬರ್ತಾರೆ ಸಾಯಿಬಾಬಾ ಟೆಂಪಲ್ಗೆ. ನೋಡಿ, ಇಲ್ಲಿ ಮಕ್ಕಳೆಲ್ಲ ಹೆಂಗೆ ಆಟ ಆಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಪಾರ್ವತಿ ಪರಮೇಶ್ವರ ಇರೋ ಶಿವಲಿಂಗ ಎಷ್ಟು ಚೆನ್ನಾಗಿ ಹೂವಿಂದ ಅಲಂಕಾರ ಮಾಡ್ತಾ ಇದ್ದಾರೆ ನಮ್ಮ ಹೆಣ್ಮಕ್ಳೆಲ್ಲ ಸೇರಿಕೊಂಡು.
ಹಾಗೆ ಅಲ್ಲಿ ಓಂ ಕೂಡ ಬರೆದಿದ್ದಾರೆ, ಸ್ವಸ್ತಿಕ್ ಕೂಡ ಬರೆದಿದ್ದಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಫ್ರೆಂಡ್ಸ್, ನಾನು ಮಾಡ್ತಾ ಇರೋ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದೆಯಾ? ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಒಳ್ಳೆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ನನಗೂ ಮೋಟಿವೇಶನ್ ಇರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ನಮ್ಮ ಸಾಯಿಬಾಬಾ ಅವ್ರಿಗೆ ಎಷ್ಟು ಹೂವಿನ ಅಲಂಕಾರ ಮಾಡಿದ್ದಾರೆ ನೋಡ್ತಾ ಇರ್ಬೋದು. ಫ್ರೆಂಡ್ಸ್, ಸಾಯಿಬಾಬಾ ಅವ್ರ ಮೇಲೆ ನಂಬಿಕೆ ಇಟ್ಟರೆ ಖಂಡಿತ ಅದು ಒಳ್ಳೆಯದಾಗೇ ಆಗುತ್ತೆ. ನನಗೂ ಕೂಡ ಅದು ನಂಬಿಕೆ ಇದೆ. ನಿಮಗೆ ಯಾರಿಗೆಲ್ಲ ಸಾಯಿಬಾಬನ ಮೇಲೆ ನಂಬಿಕೆ ಇದೆ ಅನ್ನೋ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇಲ್ಲಿ ಬಸವಣ್ಣ ಕೂಡ ಇದೆ. ನೋಡಿ, ರಂಗೋಲೆ ಒಳಗಡೆ ಎಲ್ಲ ದೀಪ ಇಟ್ಟು ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ರಂಗೋಲೆ ಎಲ್ಲ ಬಿಟ್ಟಿದ್ದಾರೆ ಹೆಣ್ಮಕ್ಳುಗಳು. ಫ್ರೆಂಡ್ಸ್, ಎಲ್ರಿಗೂ ದೇವ್ರ ಮೇಲೆ ಭಕ್ತಿ ಇದ್ದರೆ ಖಂಡಿತ ಒಳ್ಳೆಯದಾಗತ್ತೆ. ದೇವ್ರ ಮೇಲೆ ಭಕ್ತಿ ಇರಬೇಕು. ಫ್ರೆಂಡ್ಸ್, ಈ ಕಡೆ ನೋಡಿ, ಕೆರೆ ಮತ್ತೊಂದು ಸಾರಿ ತೋರಿಸ್ತಾ ಇದ್ದೀನಿ. ಎಷ್ಟು ಪ್ರಶಾಂತವಾಗಿದೆ ಕೆರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೇಚರ್ ಅಂತೂ ಸಕ್ಕತ್ತಾಗಿ ಕಾಣ್ತಾ ಇದೆ. ಫ್ರೆಂಡ್ಸ್, ಇಷ್ಟ ಆಯಿತಾ? ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಇಲ್ಲಿ ನೋಡಿ, ಈಗ ಫುಲ್ ವ್ಯೂ ತೊಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿ, ತುಂಬ ಪೇಷನ್ಸಿಂದ ಅಲಂಕಾರ ಮಾಡಿದ್ದಾರೆ. ಹೆಣ್ಮಕ್ಳಿಗೆ ಈ ಥರ ಮಾಡೋದೆಲ್ಲ ತುಂಬ ಇಷ್ಟ ಆಗುತ್ತೆ. ನೋಡಿ, ಸ್ವಸ್ತಿಕ್ ನೋಡಿ ಎಷ್ಟು ಚೆನ್ನಾಗಿದೆ. ಹೋಮ್ ಹಾಗೆ ಎಷ್ಟು ಚೆನ್ನಾಗಿದೆ. ಹಾಗೆ ಕಮಲ ಕೂಡ ಬಿಡಿಸಿದ್ದಾರೆ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.